ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಇವತ್ತು ನಾನು ಇಡ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಡ್ಲಿ ಮಾಡೋದು ಅಂತಂತಂದರೆ ಇಡ್ಲಿ ಪ್ಲೇಟು, ಇಡ್ಲಿ ಪಾತ್ರೆ ಇಟ್ಕೊಂಡು ಇಡ್ಲಿ ಮಾಡೋದಲ್ಲ. ಅದೆರಡು ಇಲ್ಲದೇ ಇದ್ದಾಗ ನಾವು ಇರೋ ಸೋರ್ಸಲ್ಲೇ ಇರೋ ಪಾತ್ರೆನಲ್ಲೇ ಹೇಗೆ ಮಾಡಬಹುದು ಅಂತ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ನಾನು ನೆನ್ನೆನೇ ಎಲ್ಲ ಬ್ಯಾಟರ್ನ ರೆಡಿ ಮಾಡಿ ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಟಿದ್ದೆ. ಇಡ್ಲಿ ಬ್ಯಾಟರ್ ಹೇಗೆ ರೆಡಿ ಮಾಡೋದು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಇಡ್ಲಿ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಇಡ್ಲಿಗೋಸ್ಕರನೇ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಂಡಿರಬೇಕು. ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ. ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, 2 ಪ್ಲೇಟು ಮತ್ತು 4 ಬೌಲ್ನ ಬಳಸ್ಕೊಂಡು ನಾನು ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಪ್ಲೇಟು ಮತ್ತು ಬೌಲಿಗೆ ನಾನು ರೆಡಿ ಇರೋ ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಇಡ್ಲಿ ಪ್ಲೇಟಿಗೆ ನಾವು ಹೆಂಗೆ ಬ್ಯಾಟರ್ನ ಹಾಕ್ತೀವಿ ಸೇಮ್ ಅದೇ ಥರ ಬೌಲಿಗೆ ಮತ್ತು ಪ್ಲೇಟಿಗೆ ನಾನು ಇಲ್ಲಿ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ಇಡ್ಲಿಗೆ ಬ್ಯಾಟರ್ನ ತುಂಬ ಸಣ್ಣದಾಗಿ ರುಬ್ಕೊಂಡಿರಬಾರ್ದು. ನಾವು ಸ್ವಲ್ಪ ತರಿ ಇರಬೇಕಾಗಿರುತ್ತೆ. ಆವಾಗ ಇಡ್ಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ. ಇದು ದೋಸೆ ಹಿಟ್ಟಿಂದ ನಾವು ಇಡ್ಲಿ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಇಡ್ಲಿ ಅನಿಸೋದಿಲ್ಲ ಅದು. ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸ್ಬೇಕಾದ್ರೇ ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಾಗೆ ಫರ್ಮೆಂಟೇಷನ್ ಆಗೋದಕ್ಕೆ 8ರಿಂದ 10 ಅವರ್ ನಾವು ಬಿಟ್ಟರೆ ಅದು ನೀಟಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಇಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟನ್ನು ಉಲ್ಟಾ ಮಾಡಿ ಇಡ್ತಾ ಇದ್ದೀನಿ. ಏಕೆ ಅಂದರೆ ಲಾಸ್ಟ್ ಪ್ಲೇಟ್ ಏನಿರುತ್ತೆ ಅದಕ್ಕೆ ಅಕ್ಕಿ ಹಿಟ್ಟಿಗೆಲ್ಲ ನೀರು ಆಗಬಾರ್ದು, ಇಡ್ಲಿ ಹಾಳಾಗಬಾರ್ದು ಅಂತ ಹೇಳಿ ಅದನ್ನು ಉಲ್ಟಾ ಮಾಡಿ ಇಡ್ತಾ ಇದ್ದೀನಿ. ಅದಾದಮೇಲೆ ಒಂದ್ರ ಮೇಲೆ ಒಂದಂತೆ ಎಲ್ಲ 4 ಬೌಲ್ಗಳನ್ನ ಇಟ್ಕೊಂಡು ಬರ್ತಾಯಿದ್ದೀನಿ. ಬೌಲ್ ಮೇಲೆ ಲಾಸ್ಟಲ್ಲಿ ಒಂದು ಪ್ಲೇಟ್ ಇಡ್ತೀನಿ. ಪ್ಲೇಟ್ ಇಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಡ್ಲಿ ಬೇಯೋದಕ್ಕೆ ಇಡಬೇಕು. ಆದರೆ ವಿಷಿಲ್ ಹಾಕಬಾರ್ದು. ವಿಷಿಲ್ ಬದಲು ಒಂದು ಚಿಕ್ಕ ಲೋಟ ಇದ್ರೇ ಅದನ್ನು ಹಾಕಬೇಕು. ನಾವು ವಿಷಿಲ್ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿದರೆ ಪ್ರೆಷರ್ ಜಾಸ್ತಿ ಆಗಿರುತ್ತೆ, ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಮತ್ತು ಚೆನ್ನಾಗಿ ಆಗೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಗಾಳಿ ಇರೋ ಥರ ಲೋಟ ಮುಚ್ಚಿ ಮಾಡಿದಾಗ ಅದು ಲಿಡ್ಡಲ್ಲಿ ಸ್ವಲ್ಪ ಗಾಳಿ ಆಡ್ತಾ ಇರುತ್ತೆ, ಆವಾಗ ಇಡ್ಲಿ ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾವು ಇಡ್ಲಿ ಪಾತ್ರೆನಲ್ಲೇ ಮಾಡಿದ್ದೇವೇನೋ ಅಂತ ಅಷ್ಟು ನೀಟಾಗಿ ಬಂದಿದೆ. ತುಂಬ ತಿಕ್ಕಾಗಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೂ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಇಡ್ಲಿ ಪಾತ್ರೆ ಇಲ್ಲದೆ ಕೂಡ ನಾವು ಇಡ್ಲಿ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಯಾರಿಗಾದರೂ ವಿಡಿಯೋ ಸ್ವಲ್ಪ ಲೈಕ್ ಆದರೆ ಶೇರ್ ಮಾಡಿ. When you don't feel like doing anything, that time you just go with the flow. ಅಂದರೆ ನಾವೇನು ಮಾಡೋದಕ್ಕೆ ಆಗ್ತಾ ಇಲ್ಲ, ಏನು ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಆಗ್ತಾಯಿಲ್ಲ ಇವಾಗ ಅಂತ ಅನ್ನಿಸ್ತಾ ಇದೆ ಅಂತಂತಂದರೆ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಬೇಕು. ಜಾಸ್ತಿ ಯೋಚನೆ ಮಾಡ್ತಾ ಕೂರೋದಕ್ಕಿಂತ ಆ ಮೂಮೆಂಟಲ್ಲಿ ಏನಾಗುತ್ತೆ ಆಗಲಿ ಅಂತ ಬಿಟ್ಬಿಡಬೇಕು. ಆವಾಗ ಏನೋ ಒಂದು ಸರಿ ಹೋಗುತ್ತೆ.